ಬೀದರ್ನ ಬಸವ ಕಲ್ಯಾಣದಲ್ಲಿ ಬೃಹತ್ ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕನ್ನೇರಿ ಶ್ರೀಗಳ ನೇತೃತ್ವದಲ್ಲಿ ಈ ಹಿಂದೂ ಸಮಾವೇಶ ನಡೆಯಲಿದೆ. ಅಕ್ಕಮಹಾದೇವಿ ಕಾಲೇಜು ಮೈದಾನದಲ್ಲಿ ನಡೆಯಲಿರುವಂತಹ ಸಮಾವೇಶ. ಇಂದಿನ ಹಿಂದೂ ಸಮಾವೇಶವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಬಸವ ಕಲ್ಯಾಣ ಮುಖ್ಯ ದ್ವಾರದ ಬಳಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಬಸವಾದಿ ಶರಣರ ಒಕ್ಕೂಟದಿಂದ ಜಮಾಯಿಸಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಧರಣಿಯನ್ನ ನಡೆಸುತ್ತಿದ್ದಾರೆ. ಹೆದ್ದಾರಿಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಸಂಘಟನೆಗಳು ನಡೆಸ್ತಾ ಇದೆ. ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಭಾರಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪೊಲೀಸರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಸವ ಕಲ್ಯಾಣದಲ್ಲಿ ಮತ್ತಷ್ಟು ಭದ್ರತೆಯನ್ನು ಬಿಗಿಗೊಳಿಸಿದ್ದಾರೆ ಪೊಲೀಸರು. ಬೃಹತ್ ಹಿಂದೂ ಸಮಾವೇಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ, ಕನ್ನೇರಿ ಶ್ರೀಗಳ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಮಾವೇಶ ಇದು. ಆದ್ರೆ ಇವತ್ತಿನ ಈ ಹಿಂದೂ ಸಮಾವೇಶವನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಬಸವ ಕಲ್ಯಾಣ ಮುಖ್ಯ ದ್ವಾರದ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಬಸವಾದಿ ಶರಣರ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಹೆದ್ದಾರಿಯಲ್ಲೇ ಕುಳಿತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸಂಘಟನೆಗಳು. ಭಾರಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಬಸವಣ್ಣನವರ ಕರ್ಮಭೂಮಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಬೃಹತ್ ಸಮಾವೇಶಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಸಂಜೆ ವೇಳೆಯಲ್ಲಿ ಕೂಡ ವೇದಿಕೆ ಕಾರ್ಯಕ್ರಮ ಕೂಡ ನಡೀತಾ ಇರ್ತಕ್ಕಂಥದ್ದು. ಸದ್ಯ ನಾವು ವೇದಿಕೆ ಕಾರ್ಯಕ್ರಮ ನಡೀತಕ್ಕಂಥ ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದು ಬಸವ ಕಲ್ಯಾಣ ನಗರದ ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ವೇದಿಕೆಯನ್ನು ಕೂಡ ಇಲ್ಲಿ ಸಿದ್ಧಗೊಳಿಸಿರ್ತಕ್ಕಂಥದ್ದು. ಅಂದರೆ ಏನು, ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಅಧಿಕ ವಿವಿಧ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಬೃಹತ್ ಬಸವಾದಿ ಶಿವಶರಣರ ಒಂದು ಹಿಂದೂ ಸಮಾವೇಶ ಕೂಡ ನಡೀತಾ ಇರತಕ್ಕಂಥದ್ದು. ಇದರಿಂದಾಗಿ ಏನು ರಾಜ್ಯದಲ್ಲಿ ಭಾರಿ ಕುತೂಹಲ ಮೂಡಿಸಿತ್ತು. ಬಸವ ಕಲ್ಯಾಣದಲ್ಲಿ ಹಿಂದೂ ಸಮಾವೇಶ ನಡೀತಾ ಇಲ್ಲ ಒಂದು ಕೂಡ ಚರ್ಚೆ ಕೂಡ ಇತ್ತು. ಆದರೆ ಹೈಕೋರ್ಟ್ನ ಒಂದು ತೀರ್ಪಿನಂತೆ ಇವತ್ತು ಸಂಜೆ 4 ಗಂಟೆಗೆ ಇದೇ ಒಂದು ಕಾಲೇಜು ಒಂದು ಆವರಣದಲ್ಲಿ ಅಂದರೆ ಸುಮಾರು 2500 ಜನರ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಹೈಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ತಕ್ಕಂತೆ ಎಲ್ಲ ಸಿದ್ಧತೆ ಕಾರ್ಯವನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ಕುತೂಹಲ ಇರ್ತಕ್ಕಂಥದ್ದು, ಸಾಕಷ್ಟು ಚರ್ಚೆ ಕೂಡ ಈ ಒಂದು ಕಾರ್ಯಕ್ರಮ ಕಾರಣವಾಗಿತ್ತು. ಆದರೆ ಹೈಕೋರ್ಟ್ನ ಒಂದು ತೀರ್ಪಿನಿಂದಾಗಿ ಈಗ ಸರಾಗವಾಗಿ ಕಾರ್ಯಕ್ರಮ ಕೂಡ ನಡೀತಾ ಇರ್ತಕ್ಕಂಥ. ಆದರೆ ಆಯೋಜಕರು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಿದ್ರು. ಅದೆಲ್ಲದಕ್ಕೂ ಕೂಡ ಈಗ ಹೈಕೋರ್ಟ್ ಬ್ರೇಕ್ ಆಗಿರುವ ಕಾರಣಕ್ಕಾಗಿ ವಿಶೇಷವಾಗಿ ಕನ್ನೇರಿ ಶ್ರೀಗಳ ಒಂದು ಭಾಷಣಕ್ಕೂ ಕೂಡ ಈ ಒಂದು ಹೈಕೋರ್ಟ್ ಮಾಡಬಾರ್ದಂತೇಳಿ ಕೂಡ ಹೇಳಿದೆ. ಹಾಗಾಗಿ ಕೇವಲ ಒಂದು ಅವರ ಒಂದು ಸಾನ್ನಿಧ್ಯ ಮಾತ್ರ ಇರ್ತದೆ, ಅವರ ಭಾಷಣ ಕೂಡ ಇರೋದಿಲ್ಲ. ಹಾಗಾಗಿ ಸುಮಾರು 300ಕ್ಕೂ ಅಧಿಕ ಒಂದು ಸ್ವಾಮೀಜಿಗಳು ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಉದ್ದೇಶ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲ ರೀತಿಯ ವಿವರಣೆಯನ್ನು ಕೆಲವು ಸ್ವಾಮೀಜಿಗಳು ಕೂಡ ಕೊಡೋರಿದ್ದಾರೆ. ಇದು ಪ್ರಮುಖವಾಗಿ ಇಲ್ಲಿ ಒಂದು ಸಿದ್ಧತಾ ಕಾರ್ಯವನ್ನು ಪರಿಶೀಲಿಸೋದಕ್ಕೆ ಅಭಿನವ ಶ್ರೀಗಳು ಬಂದಿದ್ದಾರೆ. ಅವ್ರನ್ನ ಈಗ ಮಾತಾಡಿಸ್ತೀನಿ. ಗುರುಗಳೀಗ ಭಾಳ ಚರ್ಚೆ ಇರ್ತಕ್ಕಂಥದ್ದು, ಭಾಳ ವಿವಾದ ಕೂಡ ಆಗಿತ್ತು. ಕೊನೆಗೂ ಹೈಕೋರ್ಟ್ ಸಮ್ಮತಿ ಕೊಟ್ಟಿದೆ, ಕಾರ್ಯಕ್ರಮ ಕೂಡ ನಡೀತಾ ಇದೆ. ಯಾವೆಲ್ಲ ರೀತಿಯಿಂದ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದ್ದಾರೆ? ಈಗ ಹೈಕೋರ್ಟ್ ತೀರ್ಪಿನಂತೆ ನಾವೆಲ್ಲರೂ ಕೂಡ ಆ ಕೋರ್ಟಿನ ಆದೇಶದ ಮುಖಾಂತರವಾಗಿ ನಾವು ಸಿದ್ಧತೆಗಳನ್ನು ಮಾಡಬೇಕಾಗಿದೆ. ಹೀಗಾಗಿ ಈ ಒಂದು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಯಾವ ರೀತಿ ಮಾಡಬೇಕು ಅಂದರೆ ಭಾಳ ದೊಡ್ಡ ಪ್ರಮಾಣವಾಗಿ ನಡಿಬೇಕು ಅಂತ ನಾವೆಲ್ಲ ಆಶಾಭಾವನೆ ಇಟ್ಕೊಂಡಿದ್ವಿ. ಹೀಗಾಗಿ ನಾವೆಲ್ಲ ಹೈಕೋರ್ಟಿನ ತೀರ್ಪಿಗೆ ನಾವೆಲ್ಲ ಮೊರೆ ಹೋಗಬೇಕಾಗ್ತದೆ. ಆ ಆದೇಶವನ್ನು ನಾವೆಲ್ಲ ಪಾಲನೆ ಮಾಡಬೇಕಾಗಿರುವಂಥವ್ರು. ಹೀಗಾಗಿ ಆ ಆದೇಶದಂತೆ ನಾವೆಲ್ಲರೂ ಕೂಡ ಕೇವಲ 2000 ಚೇರ್ಗಳನ್ನು ಹಾಕೋದ್ರ ಮೂಲಕವಾಗಿ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ವಕವಾಗಿ ಸಮಾಜಕ್ಕೆ ಸಂದೇಶ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಈಗ ಪೂಜಾರಿಗೆ ಕೆಲವು ಕಡೆ ನೀವು ಒಂದು ಕಡೆ ಕಾರ್ಯಕ್ರಮ ಮಾಡ್ತಾಯಿದ್ರಿ ಭರ್ಜರಿಯಾಗಿ, ಇನ್ನೊಂದು ಕಡೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳೋದಂತ? ಈಗ ಪರ ವಿರೋಧ ಇರೋದೇ. ಬಹುಶಃ ನಾವು ವಿರೋಧ ಮಾಡೋದಕ್ಕಿಂತ ನಾವು ಒಳ್ಳೆಯದನ್ನು ಏನು ಇದೆ ಅದನ್ನು ಸ್ವೀಕಾರ ಮಾಡುವಂಥ ಭಾವ ಇರಬೇಕು ಅಂತ ನಾನು ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಕ್ಯಾಮರಾಮನ್ ಶರಣ್ ಕುಮಾರ್ ಜೊತೆ ಪರಶುರಾಮ ಕುರೇಶ್, ಸುವರ್ಣ ನ್ಯೂಸ್, ಬೀದರ್.
ಕರ್ಮಭೂಮಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಕನೇರಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಬೃಹತ್ ಸಮಾವೇಶಕ್ಕೆ ಈಗ ಕ್ಷಣಗಣನೆ ಆರಂಭವಾಗ್ತಿರ್ತಕ್ಕಂಥದ್ದು. ಈ ಒಂದು ಸಮಾವೇಶಕ್ಕೆ ಒಂದು ಕಾಕಿ ಕಣ್ಗಾವಲು ಕೂಡ ಇರ್ತಕ್ಕಂಥದ್ದು. ಸದ್ಯ ಏನು ಸಾಕಷ್ಟು ಪೊಲೀಸರನ್ನು ಕೂಡ ಈಗ ಜಿಲ್ಲಾ SP ಅವರು ಕೂಡ ನಿಯೋಜನೆ ಮಾಡಿದರೆ, ಅಂದರೆ ಸುಮಾರು 250ರಿಂದ 300 ಜನ ಒಂದು ಪೊಲೀಸರ ನಿಯೋಜನೆ ಕೂಡ ಇಲ್ಲಿ ಆಗಿರ್ತಕ್ಕಂಥ. ಅಂದರೆ 6 ಜನ DYSP, 24 ಜನ CPI, 76 ಜನ PSI, ಈ 90 ಜನ ASI ಸೇರಿದಂತೆ, ಅಂದರೆ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ 768, ಮಹಿಳಾ ಒಂದು ಕಾನ್ಸ್ಟೇಬಲ್ 84 ಜನ, ಜೊತೆಗೆ 4 DR ತುಕಡಿ ಹಾಗೂ 2 KSRP ತುಕಡಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಬಂದೋಬಸ್ತನ್ನು ಈಗ ಜಿಲ್ಲಾ SP ಅವರು ಕೂಡ ನಿಯೋಜನೆ ಮಾಡಿದೆ. ಅಂದರೆ ಬಸವ ಕಲ್ಯಾಣ ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡಿಬಾರ್ದು, ಜೊತೆಗೆ ಸಾರ್ವಜನಿಕರ ಶಾಂತಿ ಭಂಗ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ಕೂಡ ವಹಿಸಿಕೊಂಡಿರ್ತಕ್ಕಂಥದ್ದು. ಕೇವಲ ಇದು ಬಂದೋಬಸ್ತ್ ಮಾತ್ರ ಅಲ್ಲ, ಕೆಲವೊಂದು ಕಡೆ ಪ್ರತಿಭಟನೆ ನಡೀತಾವಂತೇಳಿ ಪೊಲೀಸರಿಗೆ ಮಾಹಿತಿ ಇರುವ ಕಾರಣಕ್ಕೆ ಎಲ್ಲ ಕಡೆಯಲ್ಲೂ ಕೂಡ ಪೊಲೀಸರನ್ನು ಹಾಗೂ ಅಧಿಕಾರಿಗಳ ನಿಯೋಜನೆಯನ್ನು ಮಾಡಿದರೆ, ಜೊತೆಗೆ ಅಂದರೆ ಆಯಾ ಒಂದು ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ CCTVಗಳನ್ನು ಕೂಡ ಅಳವಡಿಸಲಾಗಿದೆ. ಜೊತೆಗೆ ಡ್ರೋನ್ ಕ್ಯಾಮ್ರಾಗಳ ಮೂಲಕವಾಗಿ ಹದ್ದಿನ ಕಣ್ಣನ್ನು ಕೂಡ ಈಗ ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ಅಂದರೆ ಇಲ್ಲಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ, DSP ಆಗಿರ್ತಕ್ಕಂಥ ಬಲ್ಲಪ್ಪ ನಂದಗಾವಿ ಅವರ ಒಂದು ನೇತೃತ್ವದಲ್ಲಿ ಇಡೀ ಒಂದು ಬಸವ ಕಲ್ಯಾಣ ನಗರದಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಇವರು ನೇತೃತ್ವ ವಹಿಸಿಕೊಂಡಿದ್ದಾರೆ. ಅಂದರೆ ಯಾವುದೇ ಅಹಿತಕರ ಘಟನೆ ನಡಿಬಾರದು, ಜೊತೆಗೆ ಸಮಾವೇಶದಲ್ಲಿ ಕೂಡ ಅಂದರೆ ಬರ್ತಕ್ಕಂಥ ಎಲ್ಲರ ಮೇಲೆ ಕೂಡ ನಿಗಾ ಇಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇರ್ತಕ್ಕ. ಯಾಕಂದರೆ ಕೆಲವು ಕಡೆ ಪೊಲೀಸರಿಗೆ ಮಾಹಿತಿ ಇದೆ, ಕಾರ್ಯಕ್ರಮಕ್ಕೆ ಅಡಚಣೆ ಮಾಡಬೇಕಂತೇಳಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಯತ್ನ ಮಾಡ್ತಾರೆ ಅಂತ ಮಾಹಿತಿ ಇರುವ ಕಾರಣಕ್ಕಾಗಿ ಭಾರೀ ಬಂದೋಬಸ್ತನ್ನು ಈ ಒಂದು ಪೊಲೀಸ್ ಇಲಾಖೆ ವಹಿಸಿಕೊಂಡಿದೆ. ಹಾಗಾಗಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಪಟ್ಟಣದಲ್ಲಿ ನಡೀತಾ ಇರತಕ್ಕಂಥ ಬೃಹತ್ ಹಿಂದೂ ಸಮಾವೇಶಕ್ಕೆ ಪೊಲೀಸ್ ಕಣ್ಗಾವಲು ಇಡಿಸಿದೆ. ಹಾಗಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು, ಈ ಒಂದು ಕಾರ್ಯಕ್ರಮಕ್ಕೆ ಅಡೆತಡೆ ಆಗಬಾರ್ದು ಅಂತೇಳಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಕ್ಯಾಮರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.